ಸತ್ಯಹರಿಶ್ಚಂದ್ರನು ತನ್ನ ಹೆಂಡತಿ ಮತ್ತು ಮಗನನ್ನೇ ಮಾರಾಟ ಮಾಡಿದ್ಯಾಕೆ? ಜೊತೆಗೆ ಹರಿಶ್ಚಂದ್ರನ ಕಷ್ಟದ ದಿನಗಳು ಹೇಗಿತ್ತು ಗೊತ್ತಾ? ರಾಜನಾಗಿದ್ದ ಹರಿಶ್ಚಂದ್ರ ಕೊನೆಗೆ ಸ್ಮಶಾನ ಕಾಯೋ ಕೆಲಸಕ್ಕೆ ಬಂದಿದ್ಯಾಕೆ? ಇಂತಹ ಎಷ್ಟೋ ವಿಷಯಗಳನ್ನ ಈಗ ನಿಮ್ಮ ಜೊತೆಗೆ ಹಂಚಿಕೊಳ್ತಿದ್ದೀನಿ. ಹರಿಶ್ಚಂದ್ರನು ಸೂರ್ಯವಂಶದ ಪ್ರಸಿದ್ಧ ರಾಜನಾಗಿದ್ದ. ಹಾಗೂ ಅವನ ಪತ್ನಿಯ ಹೆಸರು ಚಂದ್ರಮತಿ ಮತ್ತು ಮಗನ ಹೆಸರು ರೋಹಿತಾಶ್ವ. ರಾಜ ಹರಿಶ್ಚಂದ್ರ ಸತ್ಯವಾದಿ ಮತ್ತು ಧರ್ಮಪಾಲಕನಾಗಿರ್ತಾನೆ. ಹಾಗೂ ಅವನು ಕಷ್ಟದ ಪರಿಸ್ಥಿತಿಗಳಿದ್ರೂ ಕೂಡ ಅವನ ಧರ್ಮದ ಪಾಲನೆ ಮತ್ತು ಸತ್ಯವನ್ನ ಎಂದಿಗೂ ಬಿಟ್ಟಿಕೊಡುವನಾಗಿರಲಿಲ್ಲ. ಅದಕ್ಕಾಗಿಯೇ ರಾಜ ಹರಿಶ್ಚಂದ್ರನ ಸತ್ಯನಿಷ್ಠೆಯ ಕಾರಣದಿಂದ ಇಂದ್ರಲೋಕದಲ್ಲಿ ಅವನ ಮೇಲೆ ಚರ್ಚೆಗಳು ಉಂಟಾಗುತ್ತದೆ. ಅಲ್ಲಿ ಗುರು ವಸಿಷ್ಠ ಮತ್ತು ವಿಶ್ವಾಮಿತ್ರರು ಚರ್ಚೆಗೆ ಒಳಗಾಗುತ್ತಾರೆ. ಆಗ ಗುರು ವಸಿಷ್ಠರೇ ರಾಜ ಹರಿಶ್ಚಂದ್ರರು ಸೂರ್ಯವಂಶದ ಸೂರ್ಯ ಪ್ರಕಾಶವನ್ನು ಇನ್ನು ತೇಜೋಮಯವಾಗಿ ಮಾಡಿದ್ದಾರೆ ಅಂತ ಇಂದ್ರನು ಪ್ರಸ್ತಾವಿಸುತ್ತಾನೆ. ಆಗ ವಸಿಷ್ಠರು, ಹೌದು ಇಂದ್ರದೇವ, ಹರಿಶ್ಚಂದ್ರ ಅವನ ಸತ್ಯ, ನಿಷ್ಠೆ ಮತ್ತು ಧರ್ಮಪಾಲನದಿಂದ ಮನುಷ್ಯನಿಂದ ದೇವತ್ವದ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆಗ ವಿಶ್ವಾಮಿತ್ರರು, ಕ್ಷಮಿಸಿ ಗುರು ವಸಿಷ್ಠರೇ, ನಾನು ನಿಮ್ಮ ಮಾತಿನಿಂದ ಸಮ್ಮತನಾಗಿಲ್ಲ ಅಂತಾರೆ. ಇಂದ್ರದೇವನು, ಮಹರ್ಷಿ ವಿಶ್ವಾಮಿತ್ರರೇ, ನಿಮಗೆ ಹರಿಶ್ಚಂದ್ರನ ಮೇಲೆ ಸಂದೇಹವೇಕೆ ಅಂತ ಕೇಳಿದಾಗ, ವಜ್ರಗಳ ಮೇಲೆ ಅರಿವಿರೋನು ಯಾವತ್ತಿಗೂ ಗಾಜನ್ನು ವಜ್ರವೆಂದು ಪರಿಗಣಿಸುವುದಿಲ್ಲ ಅಂತ ವಿಶ್ವಾಮಿತ್ರರು ಅವರ ಯೋಚನೆಗಳನ್ನ ಹೇಳಿಕೊಳ್ತಾರೆ. ಆಗ ವಸಿಷ್ಠರು, ಇದರ ಅರ್ಥವೇನೆಂದ್ರೆ ರಾಜನನ್ನು ಪರೀಕ್ಷೆಗೆ ತೆಗೆದುಕೊಳ್ಳಬೇಕೆಂದು ಎಲ್ಲರಿಗೂ ಅರ್ಥವಾಗಿದೆ ಅನ್ಸುತ್ತೆ ಅಂತ ಹೇಳ್ತಾರೆ. ಆಗ ಯೋಚಿಸುತ್ತಾರೆ, ರಾಜ ಹರಿಶ್ಚಂದ್ರ ಏನಾದ್ರೂ ಪರೀಕ್ಷೆಯಲ್ಲಿ ಉತ್ತೀರ್ಣವಾದ್ರೆ ಮನುಷ್ಯನ ಜನ್ಮದಿಂದ ದೇವತ್ವದ ಸ್ಥಾನ ಪ್ರಾಪ್ತಿಯಾಗುತ್ತದೆ ಎಂದು ವಿಶ್ವಾಮಿತ್ರರು ಹೇಳ್ತಾರೆ. ಆಗ ಇಂದ್ರದೇವನ ಸಭೆಯಲ್ಲಿ ಎಲ್ಲರೂ ಈ ಮಾತನ್ನ ಒಪ್ಪಿಕೊಳ್ತಾರೆ. ನಂತರ ರಾಜ ಹರಿಶ್ಚಂದ್ರನಿಗೆ ಅವನ ಸತ್ಯವನ್ನ ದೃಢೀಕರಿಸೋದಕ್ಕೆ ಒಂದು ಪರೀಕ್ಷೆ ಕೊಡಬೇಕು ಅಂತ ಯೋಚಿಸಿದಾಗ ಮಹರ್ಷಿ ವಿಶ್ವಾಮಿತ್ರರು ಅವರ ಯೋಗ ಮಾಯೆಯಿಂದ ಒಂದು ಸಾಧುವಿನ ಹಾಗೆ ಬದಲಾಗಿ ಬಂದು ರಾಜ ಹರಿಶ್ಚಂದ್ರನ ಕನಸಿಗೆ ಹೋಗ್ತಾರೆ ಮತ್ತು ದಾನವಾಗಿ ಅವರ ರಾಜಪಾಠ ಮತ್ತು ರಾಜಕೋಶ ಎಲ್ಲವನ್ನು ಕೇಳ್ತಾರೆ. ಹೇ ರಾಜ, ನಿಮ್ಮ ದಾನದ ವೀರತ್ವ ನನ್ನನ್ನು ನಿಮ್ಮ ಕಡೆಗೆ ಕರೆದುಕೊಂಡು ಬಂದಿದೆ ಅಂತ ಮಹರ್ಷಿಗಳು ಹೇಳ್ತಾರೆ. ಆಗ ಹರಿಶ್ಚಂದ್ರನು, ಮುನಿಯೊಡೆಯ, ಆಜ್ಞೆ ಮಾಡಿ, ನನ್ನ ಎಲ್ಲವುದನ್ನು ನಿಮಗೆ ದಾನ ಮಾಡುವುದಕ್ಕಾಗಿ ತಯಾರಾಗಿದ್ದೇನೆ ಅಂತ ರಾಜರು ಖುಷಿಯಿಂದ ಹೇಳ್ತಾರೆ. ಆಗ ಮಹರ್ಷಿಗಳು, ನನಗೆ ನಿನ್ನ ರಾಜಪಾಠ ದಾನವಾಗಿ ಬೇಕಾಗಿದೆ ಅಂದಾಗ ಕನಸಿನಿಂದ ರಾಜ ಹರಿಶ್ಚಂದ್ರ ಇದ್ದಕ್ಕಿದ್ದ ಹಾಗೆ ಎದ್ದಿ ಬಿಡ್ತಾರೆ ಮತ್ತು ಆ ಕನಸಿನಲ್ಲಿ ನಡೆದ ಎಲ್ಲ ಘಟನೆಯು ರಾಜನ ನೆನಪಿಗೆ ಬರುತ್ತೆ. ನಂತರ ಮಾರನೇ ದಿನ ರಾಜ ಹರಿಶ್ಚಂದ್ರ ಅವರ ರಾಜಸಭೆಯಲ್ಲಿ ಕೂತಿಕೊಂಡಿರ್ತಾರೆ. ಆಗ ವಿಶ್ವಾಮಿತ್ರರು ಸಾಧುವಿನ ವೇಷ ಧರಿಸಿ ಅಲ್ಲಿಗೆ ಬರ್ತಾರೆ. ಆಗ ರಾಜನ ಬಳಿ ಕೇಳ್ತಾರೆ, ನಿನ್ನೆಯ ಕನಸು ನಿಮಗೆ ನೆನಪಿದೆಯಾ ಅಂತ ಕೇಳಿದಾಗ ರಾಜ ಹರಿಶ್ಚಂದ್ರನು, ಹೌದು ಬ್ರಾಹ್ಮಣರೇ, ನನಗೆ ಆ ಕನಸು ನೆನಪಿದೆ ಅಂತಾರೆ. ಆಗ ಸಾಧುಗಳು, ಮತ್ತೆ ಕನಸಲ್ಲಿ ನೀಡಿದ ದಾನವು ನೆನಪಿರಬಹುದಲ್ವಾ ಅಂದಾಗ, ಹೌದು, ಒಬ್ಬ ಸಾಧುವಿಗೆ ನನ್ನ ರಾಜಕೋಶ ಮತ್ತು ರಾಜಪಾಠವನ್ನು ದಾನವಾಗಿ ನೀಡಿದೆ ಅಂತಾರೆ. ಆಗ ಆ ಸಾಧು ನಾನೇ ಅದು ಅಂತ ಹೇಳ್ತಾರೆ. ಈಗ ರಾಜ್ಯದ ಮೇಲೆ ನನ್ನ ಅಧಿಕಾರವಿದೆ, ಕೃಪೆ ಮಾಡಿ ನೀವು ನಿಮ್ಮ ಸಿಂಹಾಸನವನ್ನ ತ್ಯಾಗ ಮಾಡಿ ಅಂತಾರೆ. ತಕ್ಷಣವೇ ರಾಜ, ನಾವು ರಘುವಂಶಿಗಳು ಕನಸಿನಲ್ಲಿ ಕೊಟ್ಟ ವಚನವನ್ನ ಪೂರೈಸುತ್ತೇವೆ ಅಂತಾರೆ. ನಂತರ ಆ ಸಾಧು, ಮಹಾರಾಜ, ನನ್ನ ದಾನದ ಪಾತ್ರೆ ಇನ್ನೂ ಪೂರ್ತಿಯಾಗಿಲ್ಲ ಅಂತಾರೆ. ನಂತರ ರಾಜನು, ಶ್ರೀಮಾನ್ಯ, ನಾನು ರಾಜನಿಂದ ಈಗ ಸಾಮಾನ್ಯ ಪ್ರಜೆಯಾಗಿದ್ದೇನೆ, ನನ್ನ ಬಳಿ ನೀಡುವುದಕ್ಕೆ ಏನೂ ಇಲ್ಲ, ಆದರೂ ನಿಮ್ಮ ಇಚ್ಛೆ ಏನೆಂದು ನನಗೆ ತಿಳಿಸಿ, ಸಾಧ್ಯವಾದರೆ ನಿಮ್ಮ ದಾನ ಪಾತ್ರೆಯನ್ನು ತುಂಬಿಸುತ್ತೇನೆ ಅಂತಾರೆ. ಆಗ ನನಗೆ ನಿಮ್ಮಿಂದ 1100 ಚಿನ್ನದ ನಾಣ್ಯಗಳು ಬೇಕಾಗಿದೆ ಅಂತ ಋಷಿಗಳು ರಾಜನಿಗೆ ಕೇಳ್ತಾರೆ. ನಂತರ ಇಷ್ಟೊಂದು ನಾಣ್ಯಗಳನ್ನ ನಾನು ಎಲ್ಲಿಂದ ತರಲಿ ಅಂತ ಕೇಳಿದಾಗ ಆ ಸಾಧು ಸುಮ್ಮನೆ ಬಿಡುವುದಿಲ್ಲ. ನೀವು ವಚನ ನೀಡಿದ್ದೀರಾ ಅಂತ ರಾಜನಿಗೆ ಚಿನ್ನದ ನಾಣ್ಯಗಳನ್ನ ಕೊಡೋ ಹಾಗೆ ಮಾಡ್ತಾರೆ. ನಂತರ ರಾಜ, ಸರಿ ಆಯ್ತು, ಇದಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಆ ಸಾಧುವಿನ ಹತ್ತಿರ ಕೇಳಿಕೊಳ್ತಾರೆ. ನಂತರ ಹರಿಶ್ಚಂದ್ರ ಅವರ ಎಲ್ಲವನ್ನು ದಾನ ಮಾಡಿ ತನ್ನ ಪತ್ನಿ ಚಂದ್ರಮತಿ ಹತ್ತಿರ ಬರ್ತಾರೆ. ಆಗ ಎಲ್ಲ ವಿಷಯವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ.
ಆಗ ಅವರ ಪತ್ನಿ, ಮಹಾರಾಜ, ನಿಮ್ಮ ಸತ್ಯನಿಷ್ಠೆಯಿಂದ ನಾನು ಗರ್ವಳಾಗಿದ್ದೇನೆ. ಆದರೆ ಎಲ್ಲವನ್ನು ಕೊಟ್ಟು ರಾಜನಿಂದ ರಂಗನಾದರೆ ಅದು ಬುದ್ಧಿವಂತಿಕೆಯಲ್ಲ ಅಂತ ಅರ್ಥ ಮಾಡಿಸ್ತಾಳೆ. ಆಗ ಹರಿಶ್ಚಂದ್ರ, ಚಂದ್ರಮತಿ ರಾಜ ಮತ್ತೆ ರಂಗ ಪ್ರಾರಬ್ಧದ ಆಟವಾಗಿದೆ ಅಂತಾನೆ. ನಂತರ ತನ್ನ ಹೆಂಡತಿಗೆ ಅಸಮಾಧಾನ ಉಂಟಾಗಿ, ಆದರೆ ಈ ಹಠದಲ್ಲಿ ನಿಮ್ಮ ಭವಿಷ್ಯ ನಷ್ಟವಾಗಲ್ವಾ, ಈಗ ನಾವು ಎಲ್ಲೋಗೋದು ಅಂತ ಹರಿಶ್ಚಂದ್ರನಿಗೆ ಹೇಳ್ತಾಳೆ. ನಂತರ ಅವರು ಭಗವಂತ ಭೋಲೆನಾಥನ ಕಾಶಿ ಅದೇ ನಮಗೆ ಆಶ್ರಯ ನೀಡುತ್ತದೆ ಅಂತ ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತಾರೆ. ಹರಿಶ್ಚಂದ್ರ ತಮ್ಮ ಹೆಂಡತಿ ಚಂದ್ರಮತಿ ಮತ್ತು ಮಗ ರೋಹಿತನ ಜೊತೆಗೆ ಎಲ್ಲವನ್ನು ತ್ಯಾಗ ಮಾಡಿ ಅಯೋಧ್ಯೆಯಿಂದ ಹೊರಟು ಬಿಡ್ತಾರೆ. ನಂತರ ಕಾಶಿ ತಲುಪಿ ಸಾಮಾನ್ಯವಾದ ಜೀವನವನ್ನ ನಡೆಸೋದಕ್ಕೆ ಪರಿಶ್ರಮ ಪಡ್ತಿರ್ತಾರೆ. ಆದರೆ ಅದಕ್ಕೂ ಮುಂಚೆ ಆ ಸಾಧುವಿಗೆ 1100 ಚಿನ್ನದ ಮುದ್ರೆ ಕೊಡಬೇಕಾಗಿತ್ತಲ್ವಾ, ಅದಕ್ಕಾಗಿ ತುಂಬಾನೇ ಕಷ್ಟಪಡ್ತಾ ಅದನ್ನ ಹೊಂಚೋದಿಕ್ಕೆ ಶುರು ಮಾಡ್ತಾರೆ. ನಂತರ ಹರಿಶ್ಚಂದ್ರ ತನ್ನ ಹೆಂಡತಿ ಚಂದ್ರಮತಿ ಮತ್ತು ಮಗ ರೋಹಿತನನ್ನು ಒಬ್ಬ ಬ್ರಾಹ್ಮಣನಿಗೆ ಮಾರಾಟ ಮಾಡ್ತಾರೆ. ಆಗ ಆ ಬ್ರಾಹ್ಮಣನು, ನಿನ್ನ ಪತ್ನಿ ಹಾಗೂ ಪುತ್ರನನ್ನು ದಾಸನಾಗಿ ಸ್ವೀಕರಿಸಿದ್ದೇನೆ, ಇದರ ಬದಲಾಗಿ ನಿನಗೆ 600 ಸುವರ್ಣದ ನಾಣ್ಯಗಳನ್ನು ನೀಡಿದ್ದೇನೆ ಮತ್ತು ಇನ್ನ ಮುಂದೆ ನಿನಗೆ ಇವರ ಮೇಲೆ ಯಾವ ಅಧಿಕಾರವೂ ಕೂಡ ಇರುವುದಿಲ್ಲ ಅಂತ ಹೇಳ್ತಾನೆ. ಆಗ ಹರಿಶ್ಚಂದ್ರನು, ಧನ್ಯವಾದಗಳು ಬ್ರಾಹ್ಮಣರೇ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ ಮತ್ತು ಉಳಿದಿರುವಂತಹ ನಾಣ್ಯಗಳನ್ನ ವ್ಯವಸ್ಥೆ ಮಾಡುವುದಕ್ಕಾಗಿ ಶುರು ಮಾಡ್ತಾನೆ. ಮತ್ತು ಅವನು ಒಂದು ಸ್ಮಶಾನದಲ್ಲಿ ಒಬ್ಬ ಚಾಂಡಾಳನ ಬಳಿ 500 ಸುವರ್ಣದ ಮುದ್ರೆಗಳಿಗೆ ಮಾರಾಟವಾಗ್ತಾನೆ. ಆಗ ಆ ಚಾಂಡಾಳ, ನಾನು ನಿನ್ನನ್ನು 500 ಸುವರ್ಣ ಮುದ್ರೆಗಳಿಗೆ ಖರೀದಿ ಮಾಡಿದ್ದೇನೆ, ನೀನು ಇನ್ನ ಮೇಲೆ ಈ ಸ್ಮಶಾನದಲ್ಲಿ ಸೇವಕನಾಗಿ ಇರಬೇಕು, ಇಲ್ಲಿ ಬರುವ ಶವ ಸಂಸ್ಕಾರಕ್ಕೆ ಹಣ ವಸೂಲಿ ಮಾಡುವ ಕೆಲಸವನ್ನ ಮಾಡಬೇಕು ಅಂತಾನೆ. ಈ ರೀತಿ ಹರಿಶ್ಚಂದ್ರ 1100 ಸುವರ್ಣದ ನಾಣ್ಯಗಳನ್ನ ಸಾಧುವಿಗೆ ತಲುಪಿಸಿ ಅವರ ವಚನವನ್ನ ಪೂರ್ತಿ ಮಾಡ್ತಾನೆ. ನಂತರ ಹರಿಶ್ಚಂದ್ರನು ಸ್ಮಶಾನದಲ್ಲಿ ಚಾಂಡಾಳನ ಸೇವಕನಾಗಿ ಸ್ಮಶಾನದಲ್ಲೇ ಇರೋ ಕೆಲಸಗಳನ್ನ ಮಾಡುತ್ತಾ ಬರ್ತಾನೆ. ಒಂದು ಕಡೆ ತನ್ನ ಹೆಂಡತಿ ಚಂದ್ರಮತಿ ಕೂಡ ಅಲ್ಲಿ ಬ್ರಾಹ್ಮಣನಿಗೆ ದಾಸಿಯಾಗಿ ಅವನು ಹೇಳಿದ ಕೆಲಸಗಳನ್ನ ಮಾಡ್ತಿರ್ತಾಳೆ. ತುಂಬಾ ವೈಭೋಗದಿಂದ ಇದ್ದ ಇವರು ಕಾಲ ಕೆಟ್ಟದಾಗಿ ಇವರ ಬದುಕು ತುಂಬಾನೇ ಕಷ್ಟಕರವಾಗುತ್ತೆ. ನಂತರ ಒಂದು ದಿನ ರಾಜನ ಮಗನಾದ ರೋಹಿತನಿಗೆ ಒಂದು ಹಾವು ಕಚ್ಚಿಬಿಡುತ್ತೆ. ಆ ಹಾವಿನ ವಿಷ ಶರೀರದಲ್ಲಿ ಹರಡುತ್ತಾ ಬರುತ್ತೆ. ಚಂದ್ರಮತಿ ಅವನ ಮಗನನ್ನ ಕರೆದುಕೊಂಡು ಉಪಚಾರ ಮಾಡೋದಕ್ಕಾಗಿ ಪ್ರಯತ್ನ ಪಡ್ತಾಳೆ. ಆದರೆ ಪ್ರಯತ್ನ ವಿಫಲವಾಗದೆ ನಂತರ ಮಗ ರೋಹಿತ ಅಲ್ಲೇ ಸಾವನ್ನಪ್ತಾನೆ. ಆಗ ತನ್ನ ತಾಯಿ ನೋವಿನಿಂದ, ರೋಹಿತ, ನನ್ನ ಮಗನೇ, ನೀನು ನನ್ನನ್ನು ಬಿಟ್ಟು ಹೊರಟೋದ್ಯಾ? ನಿಮ್ಮ ತಂದೆಯಂತೂ ಎಲ್ಲಿದ್ದಾರೋ ಒಂದು ಗೊತ್ತಿಲ್ಲ. ಈಗ ನಾನು ಯಾರ ಬಲದಿಂದ ಬದುಕಲಿ? ನಿನ್ನ ಅಂತಿಮ ಸಂಸ್ಕಾರ ಹೇಗ್ ಮಾಡಲಿ ಅಂತ ನೋವಿನಿಂದ ಅಳೋದಕ್ಕೆ ಶುರು ಮಾಡ್ತಾಳೆ. ನಂತರ ಚಂದ್ರಮತಿ ಅವಳ ಮಗನನ್ನು ಎತ್ತಿಕೊಂಡು ಸ್ಮಶಾನದ ಕಡೆಗೆ ಹೊರಡುತ್ತಾಳೆ. ನಂತರ ಸ್ಮಶಾನ ತಲುಪಿದ ಅವಳು ಕೂಡಲೇ ತನ್ನ ಮಗನ ಚಿತೆಗೆ ಕಟ್ಟಿಗೆಗಳನ್ನ ಜೋಡಿಸೋದಕ್ಕೆ ಶುರು ಮಾಡ್ತಾಳೆ. ಆದರೆ ಅಲ್ಲಿಯ ಸೇವಕನಾಗಿದ್ದ ಹರಿಶ್ಚಂದ್ರನು ಅವಳ ಬಳಿ ಬಂದು ತನ್ನ ಹೆಂಡತಿಯ ಹತ್ತಿರ ಹೆಂಡತಿ ಅನ್ನೋದೇ ಗೊತ್ತಿಲ್ಲದೆ ಆ ಸ್ಮಶಾನದ ದರವನ್ನ ಕೇಳೋದಕ್ಕಾಗಿ ಶುರು ಮಾಡ್ತಾನೆ. ಆಗ ಅವನ ಹೆಂಡತಿ ಅಳುತ್ತಾ, ನನ್ನ ಪುತ್ರನ ಮೃತ್ಯು ಆಗಿ ಹೋಗಿದೆ ಅಂತ ಕಿರಿಚಾಡುತ್ತಾ ಅಳುತ್ತಾಳೆ. ಆಗ ಹರಿಶ್ಚಂದ್ರ, ನಾನು ನಿಮ್ಮ ದುಃಖವನ್ನ ಅರ್ಥ ಮಾಡಿಕೊಳ್ಳುತ್ತೇನೆ, ಆದರೆ ಇಲ್ಲಿ ಅಂತಿಮ ಸಂಸ್ಕಾರವನ್ನ ಮಾಡಲು ಬಿಡುವುದಿಲ್ಲ ಅಂತಾನೆ. ನಂತರ ಅವನ ಧ್ವನಿಯನ್ನು ಕೇಳಿ ಚಂದ್ರಮತಿ ಅವನನ್ನ ಗುರುತಿಸುತ್ತಾಳೆ. ನಂತರ, ಸ್ವಾಮಿ, ನಾನು ನಿಮ್ಮ ಪತ್ನಿ ಚಂದ್ರಮತಿ ಮತ್ತು ಇವನು ನಿಮ್ಮ ಮಗ ರೋಹಿತ, ಇವನಿಗೆ ಹಾವು ಕಚ್ಚಿ ಇವನ ಮೃತ್ಯುವಾಗಿದೆ ಅಂತ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ಹರಿಶ್ಚಂದ್ರನು ದುಃಖದಿಂದ, ದೇವಿ, ಮೋಕ್ಷ ಯಾರಿಗೆ ಸಿಗುವುದೆಂದರೆ ಮೋಹವನ್ನ ಯಾರು ತ್ಯಾಗ ಮಾಡಿರ್ತಾರೋ ಅವರಿಗೆ ಮೋಕ್ಷ ಸಿಗುವಂತದ್ದು. ಆದರೆ ಈ ಸಮಯದಲ್ಲಿ ನಾನು ನಿನ್ನ ಪತಿಯಲ್ಲ, ನಾನು ಚಾಂಡಾಳನ ಸ್ಮಶಾನದ ದರ ವಸೂಲಿ ಮಾಡುವುದೇ ನನ್ನ ಧರ್ಮ. ನೀನು ಕೂಡ ನಿನ್ನ ಪುತ್ರನ ಅಂತಿಮ ಸಂಸ್ಕಾರ ಮಾಡುವ ಮೊದಲು ಇಲ್ಲಿಯ ದರವನ್ನು ನೀಡುವುದು ನಿನ್ನ ಕರ್ತವ್ಯ ಅಂತ ತನ್ನ ಪತ್ನಿಗೆ ಹೇಳ್ತಾನೆ. ಆಗ ಅವಳು, ಸ್ವಾಮಿ, ನೀವು ಇಷ್ಟು ನಿರ್ದಯಿ ಹೇಗಾದ್ರಿ ಅಂತ ಅಳುತ್ತಾಳೆ. ಆಗ ಹರಿಶ್ಚಂದ್ರ, ಭಾಗ್ಯವು ನಿರ್ದಾನ, ದಾನ ಹಾಗೂ ನಿರ್ದಯನಾಗಿ ಮಾಡಿದೆ. ದರವಿಲ್ಲದಿದ್ದರೆ ನಿನ್ನ ಪುತ್ರನ ಅಂತಿಮ ಸಂಸ್ಕಾರವು ಮಾಡಲು ಸಾಧ್ಯವಿಲ್ಲ ಅಂತ ಹರಿಶ್ಚಂದ್ರನು ತನ್ನ ಧರ್ಮವನ್ನ ಬಿಡದೆ ಪಾಲಿಸುತ್ತಿರ್ತಾನೆ. ಆಗ ಚಂದ್ರಮತಿ, ನೀವು ನಿಮ್ಮ ಧರ್ಮವನ್ನ ಪಾಲಿಸುತ್ತಿದ್ರೆ ಒಂದು ತಾಯಿ ಕೂಡ ಅವಳ ಧರ್ಮವನ್ನ ಪಾಲನೆ ಮಾಡ್ತಾಳೆ. ಇದನ್ನ ಹೇಳಿ ಚಂದ್ರಮತಿ ತನ್ನ ಸೀರೆಯ ಸೆರಗನ್ನ ಹರಿಯೋದಕ್ಕೆ ಶುರು ಮಾಡ್ತಾಳೆ. ನಂತರ
ಇದ್ದಕ್ಕಿದ್ದ ಹಾಗೆ ಪ್ರಕೃತಿಯಲ್ಲಿ ಪರಿವರ್ತನೆಗಳು ಆಗುತ್ತೆ. ಮಿಂಚು, ಸಿಡಿಲಾರ್ಭಟ ಉಂಟಾಗುತ್ತದೆ. ಹಾಗೆ ಅಲ್ಲಿ ಇಂದ್ರದೇವ, ಯಮರಾಜ ಹಾಗೂ ಮಹರ್ಷಿ ವಿಶ್ವಾಮಿತ್ರರು ಪ್ರಕಟರಾಗ್ತಾರೆ. ಮಹಾರಾಣಿ ಚಂದ್ರಮತಿ, ನೀವು ಧನ್ಯರು. ನಿಮ್ಮ ಮಹತ್ವವನ್ನು ಶಬ್ದಗಳಲ್ಲಿ ಹೇಳಲು ಅಸಾಧ್ಯ. ಮತ್ತು ರಾಜ ಹರಿಶ್ಚಂದ್ರ, ನೀವು ಯಾವ ಅವತಾರ ಪುರುಷರಿಗೂ ಕಮ್ಮಿ ಇಲ್ಲ. ಹೌದು ರಾಜ, ನೀವು ಈ ಧರ್ಮದ ಪರೀಕ್ಷೆಯಲ್ಲಿ ವಿಜಯವನ್ನ ಪಡೆದಿದ್ದೀರಾ ಅಂತಾರೆ. ಜೊತೆಗೆ ರಾಜ, ನಾನು ವಿಶ್ವಾಮಿತ್ರ ಸಾಧುವಿನ ವೇಷದಲ್ಲಿ ಬಂದು ನಿನ್ನ ರಾಜಪಾಠವನ್ನು ನಾನೇ ಕೇಳಿದ್ದು. ನಂತರ ನಾನು ಚಾಂಡಾಳ, ಯಮಧರ್ಮರಾಜ, ನೀನು ನನ್ನ ಸೇವೆಯನ್ನೇ ಮಾಡುತ್ತಿದ್ದೆ ಅಂತ ಹೇಳ್ತಾರೆ. ನಂತರ ಇಂದ್ರದೇವನು ಕರುಣಿಸಿ ರಾಜನ ಮಗನಿಗೆ ಪುನರ್ಜನ್ಮವನ್ನು ನೀಡಿ ಬದುಕಿಸುತ್ತಾನೆ. ಜೊತೆಗೆ ವಿಶ್ವಾಮಿತ್ರರು ರಾಜನಿಗೆ ತನ್ನ ರಾಜ್ಯವನ್ನ ಹಿಂದಿರುಗಿಸುತ್ತಾರೆ ಮತ್ತು ಈ ರೀತಿ ರಾಜ ಹರಿಶ್ಚಂದ್ರ ಮತ್ತೆ ಅಯೋಧ್ಯೆಗೆ ರಾಜನಾಗ್ತಾನೆ. ಹಾಗೂ ಈ ವಿಡಿಯೋ ಇಷ್ಟೇ. ಮತ್ತೊಂದು ಹೊಸ ವಿಷಯದೊಂದಿಗೆ ತಿರ್ಗಾ ಸಿಗ್ತೀನಿ. ಮತ್ತು ಈ ಕಲಿಯುಗದಲ್ಲಿ ಸತ್ಯ ಎಷ್ಟು ಮುಖ್ಯವಾಗಿದೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನನ್ನ ಶ್ರಮಕ್ಕಾಗಿ ನಿಮ್ಮಿಂದ ಬಯಸೋದು ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ಮಾತ್ರ.